ಫ್ರೆಂಡ್ಸ್, ಕನ್ನಡ ಕಬ್ಬಿಣದ ಕಡಲೆ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. 30 ದಿನಗಳು ಮಾತ್ರ. 5 ವರ್ಷದ ನಮ್ಮ ಸೀನಿಯರ್ ಕೆಜಿ ಮಕ್ಕಳು ಲಕ್ಷ್ಮಿ, ಅಸ್ತ್ರ, ಶಾಸ್ತ್ರಿ, ರಾಷ್ಟ್ರ, ಸ್ತ್ರೀ ಅಂತ ಕ್ಲಿಷ್ಟಕರವಾದ ಪದಗಳನ್ನ 30 ದಿನದಲ್ಲಿ ಸ್ಪಷ್ಟವಾಗಿ ಓದೋದಕ್ಕೆ ಹಾಗೆ ಬರೆಯೋದಕ್ಕೆ ಕಲ್ತಿದ್ದಾರೆ. ಇದನ್ನ ಬಲವಂತವಾಗಿ ಕಲ್ಸ್ಕೊಟ್ಟಿದೀವಿ ಅನ್ಕೊಂಡಿದೀರಾ? ಖಂಡಿತ ಇಲ್ಲ. ನೋ ಮಗ್ಗಿಂಗ್ ಅಂದ್ರೆ ಬಾಯ್ಪಾಠ, ನೋ ಮೆಮೊರೈಸಿಂಗ್ ಅಂದ್ರೆ ಬಲವಂತದ ಮನನ ಇಲ್ವೇ ಇಲ್ಲ. ಮಲ್ಟಿಪಲ್ ರೈಟಿಂಗ್ ಇಲ್ವೇ ಇಲ್ಲ ಅಂದ್ರೆ ಬಹು ಬರವಣಿಗೆ, ಒಂದೇ ಪದನ 10 ಸಲ ಬರೆದು ಕಲ್ತ್ಕೊಳ್ಳೋ ಪದ್ಧತಿ ಖಂಡಿತ ಇಲ್ಲ. ಈ ಯಾವ ಒತ್ತಡ ಇಲ್ಲದೆ ಒಂದೇ ಒಂದು ಕಥೆಯಲ್ಲಿ ನಾವು ನಮ್ಮ 5 ವರ್ಷದ ಮಕ್ಕಳಿಗೆ ಸಂಪೂರ್ಣ ಕನ್ನಡವನ್ನ ಓದೋದಕ್ಕೆ ಹಾಗೆ ಬರೆಯೋದಕ್ಕೆ ಕಲಿಸ್ಕೊಟ್ಟಿದೀವಿ. ನೀವು ನೋಡ್ಬೇಕಾ? ಆ ಕಥೆ ಯಾವುದು ಅಂತ ತಿಳ್ಕೊಳ್ಬೇಕಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಕನ್ನಡ ಕಬ್ಬಿಣದ ಕಡಲೆ ಅಲ್ಲ, ನಮ್ಮ ಕನ್ನಡ ಹೊನ್ನಿನ ಹಿರಿಮೆಯ ಕಹಳೆ ಅಂತ ಮರು ಸಾಬೀತು ಮಾಡಿದೀವಿ. ನೀವು ಅದನ್ನ ಈ ವಿಡಿಯೋನ ಪೂರ್ತಿ ನೋಡಿ ಒಪ್ಕೊಳ್ತೀರಾ ಅನ್ಕೊಂಡಿದೀನಿ.